ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಾಗಿ ನಿಮಗೆಲ್ಲರಿಗೂ ಸ್ವಾಗತ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣದ ಬಗ್ಗೆ ನಾವು ಮಾಹಿತಿನ ತೆಗೆದುಕೊಂಡು ಬಂದಿದ್ದೇವೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಅಂತ ಕೂಡ ಹೇಳಿದ್ದಾರೆ. ಏನಂದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಜಮೆ ಆಗಲಿದೆ. 24ನೇ ಕಂತಿನ ಹಣ ಜಮೆ ಆಗುತ್ತದೆ. ಯಾವ ಕಂತಿನ ಹಣ ಯಾವಾಗ ಜಮೆ ಆಗುತ್ತದೆ, ಎಷ್ಟು ಸಾವಿರ ಹಣ ಜಮೆ ಆಗುತ್ತದೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತದೆ, ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೆಚ್ಚಿನದಾಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರುತ್ತೇವೆ. ತುಂಬಾ ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನು ನಾವು ತಿಳಿಸ್ತೇವೆ. ಸೊ ಅದಕ್ಕೋಸ್ಕರ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಸಾಕಷ್ಟು ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇತ್ತು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಕೊಡ್ತಾ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಸ್ಕಿಪ್ ಮಾಡ್ತಾ ಇದ್ದಾರೆ, 23-24ನೇ ಕಂತಿನ ಹಣದ ಬಗ್ಗೆ ಏನು ಹೊಸದಾಗಿ ಅಪ್ಡೇಟ್ಸ್ ಇಲ್ಲ ಅಂತ ತುಂಬಾ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಆಲ್ರೆಡಿ ಆಗಸ್ಟ್ ತಿಂಗಳವರೆಗೂ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟಿದ್ದೇವೆ ಅಂತ ಸಾಕಷ್ಟು ಡಿಸ್ಕಷನ್ ಕೂಡ ಮಾಡಿದ್ದಾರೆ. ಇನ್ನು ಕೂಡ ಹಣ ಕೊಡುವಂತಹ ಬ್ಯಾಲೆನ್ಸ್ ಕೂಡ ಇದೆ, ಅದನ್ನು ಕೂಡ ನಾವು ಆದಷ್ಟು ಅತಿ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಪಾರ್ಲಿಮೆಂಟ್ ನಲ್ಲಿ ತುಂಬಾ ಚರ್ಚೆ ಆಗ್ತಿತ್ತು. ನೀವು ನ್ಯೂಸ್ ನೋಡ್ತಾ ಇರ್ತೀರಲ್ಲ, ಗೊತ್ತಿರುತ್ತದೆ ನೀವು ಕೂಡ. ಸೊ ಅದಕ್ಕೋಸ್ಕರ ಈ 23ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ನವೆಂಬರ್ 26ರಂದು ಕ್ರೆಡಿಟ್ ಆಗಿತ್ತು, ಅಂದ್ರೆ ಜಮೆ ಆಗಿತ್ತು. ಅಂದ್ರೆ ಹೋದ ತಿಂಗಳು 26ನೇ ತಾರೀಕು ನವೆಂಬರ್ ಜಮೆ ಆಗಿತ್ತು. ಅದಾದ್ಮೇಲೆ 24ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಡಿಸ್ಕಷನ್ ಆಗ್ತಾ ಇತ್ತು. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೋ ಇಲ್ವೋ ಅಂತ ಸುಮಾರು ಜನಕ್ಕೆ ಡೌಟ್ಸ್ ಇದೆ. ಹಾಗೆ ಡಿಸೆಂಬರ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಜನವರಿಲಿ ಆದ್ರೂ ಬರುತ್ತಾ ಅಂತ 24ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಸೊ ಅದಕ್ಕೋಸ್ಕರ ಒಂದು ಏನು ಡೌಟ್ ಇತ್ತು ನಿಮ್ಗೆ, ಅದನ್ನ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಈ ತರದ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ಫಿನಾನ್ಸ್ ಕಡೆಯಿಂದ ನಮ್ಗೆ ಎಲ್ಲಾ ರೀತಿಯ ಅಪ್ರೂವಲ್ ಸಿಕ್ಕಿದೆ, ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆಲ್ರೆಡಿ ಈ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಈ ಪ್ರೋಸೆಸ್ ಎಲ್ಲ ಹೇಗೆ ನಡೀತದೆ ಅಂತ ಸ್ವಲ್ಪ ಸಣ್ಣದಾಗಿ ನೋಡೋದಾದ್ರೆ, ಈ ಪ್ರೋಸೆಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಕಳಿಸ್ತಾರೆ. ಸೊ 24ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಬೇಕು, ಇಷ್ಟು ಹಣ ಇಷ್ಟು ಫಲಾನುಭವಿಗಳು ಅಂತ. ಅದಾದ ನಂತರ ನೆಕ್ಸ್ಟ್ ಅಲ್ಲಿಂದ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ತಾರೆ. ಸೊ ಹಣ ಅಲ್ಲಿ ಜಮೆ ಮಾಡ್ತಾರೆ. ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಬರ್ತದೆ, ಅಲ್ಲಿಂದ ಫಲಾನುಭವಿಗಳಿಗೆ ಬ್ಯಾಂಕ್ ಅಕೌಂಟ್ಗೆ ಸೇರಿ ಹೋಗ್ತದೆ, ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ. ಸೊ ಇದಿಷ್ಟು ಪ್ರೋಸೆಸ್ ಆಗುವಂತ ಒಂದು ಪ್ರಕ್ರಿಯೆ ಆಗಿದೆ. ಆಲ್ರೆಡಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣದ ಕುರಿತು ಸ್ವಲ್ಪ ಪ್ರೋಸೆಸ್ ಅನ್ನ ಮಾಡಿದ್ದಾರೆ. ಏನಂದ್ರೆ ಪ್ರೋಸೆಸ್ ಅನ್ನ ಮಾಡಿ ಟ್ರಯಲ್ ಕೂಡ ಮಾಡಿದ್ದಾರೆ. ಈ ಟ್ರಯಲ್ ಏನಂದ್ರೆ 1,20,00,000ಕ್ಕೂ ಹೆಚ್ಚಿನ ಜನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ. ಸೊ ಅಂತ ಅದ್ರಲ್ಲಿ ಒಂದು 20% ಜನರಿಗೆ ಫಲಾನುಭವಿಗಳಿಗೆ ಟ್ರಯಲ್ ಅನ್ನ ಮಾಡಿದ್ದಾರೆ. ಏನಂದ್ರೆ 24ನೇ ಕಂತಿನ ಹಣವನ್ನ ಆಲ್ರೆಡಿ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ. ಇದು ನಿರ್ದಿಷ್ಟವಾಗಿ ಯಾವುದೇ ರೀತಿಯ ಜಿಲ್ಲೆಗೆ ಸೇರೋದಿಲ್ಲ, ಪ್ರತಿಯೊಂದು ಜಿಲ್ಲೆಗೂ ಕೂಡ ಹೋಗಿರ್ತದೆ. ಅಂದ್ರೆ ಒಂದು 20%, ಅಂದ್ರೆ ಆಲ್ರೆಡಿ ಒಂದು 20 ಲಕ್ಷ ಜನಕ್ಕಿಂತ ಹೆಚ್ಚಿನದಾಗಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಆಲ್ರೆಡಿ ಜಮೆ ಆಗಿದೆ ಬ್ಯಾಂಕ್ ಅಕೌಂಟ್ಗೆ. ಇದು ಪ್ರೋಸೆಸ್ ಆಗಿದೆ, TBT ಮೂಲಕ ಕಳಿಸಿದ್ದಾರೆ. ಇದನ್ನ ಟ್ರಯಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೋಸ್ಕರ ಇಂದಿನಿಂದ ಅಂದ್ರೆ ಇವತ್ತು ಬುಧವಾರದಿಂದ ಶನಿವಾರದೊಳಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಇಷ್ಟು ಪರ್ಸೆಂಟೇಜ್ ಮುಖಾಂತರ ಎಲ್ಲರಿಗೂ ಕೂಡ ಹೋಗಿ ಹಣ ಜಮೆ ಆಗಲಿದೆ. ಅಂದ್ರೆ ಈ ಬುಧವಾರ ಇವತ್ತು ಒಂದು 20% ಜನರಿಗೆ ಫಲಾನುಭವಿಗಳಿಗೆ ಸೇರಿದೆ, ನೆಕ್ಸ್ಟ್ ಗುರುವಾರ ಒಂದು 20% ಫಲಾನುಭವಿಗಳಿಗೆ, ಹಾಗೆ ಶುಕ್ರವಾರ ಒಂದು 20% ಫಲಾನುಭವಿಗಳಿಗೆ, ಹಾಗೆ ಶನಿವಾರ 20% ಫಲಾನುಭವಿಗಳಿಗೆ, ಟೋಟಲ್ ಆಗಿ 100% ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಎಲ್ಲರಿಗೂ ಹೋಗಿ ಜಮೆ ಆಗಲಿದೆ. ಸೊ ಅದಕ್ಕೋಸ್ಕರ ಯಾರು ಕೂಡ ತೊಂದರೆ ತಗೊಳ್ಳೋಂಗಿಲ್ಲ, ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ.
ಇದೇ ವಾರ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಎಲ್ಲರಿಗೂ ಬಂದು ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಲಿದೆ. ಇದು ಯಾವುದೇ ರೀತಿಯ ನಿರ್ದಿಷ್ಟ ಜಿಲ್ಲೆಗೆ ಅಲ್ಲ, ಎಲ್ಲಾ ಜಿಲ್ಲೆಗೂ ಕೂಡ ಬರ್ತಕ್ಕಂಥದ್ದು. ಒಂದ್ ವೇಳೆ ನಿಮ್ಗೆ ಡೌಟ್ ಇರ್ತದೆ 23ನೇ ಕಂತಿನ ನಮ್ದು ಹಣ ಇನ್ನೂ ಕೂಡ ಬಂದಿಲ್ಲ, ಆಲ್ರೆಡಿ 24ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ಸೊ 23ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದ್ರೆ 23 ಮತ್ತೆ 24ನೇ ಕಂತಿನ ಹಣ ಎರಡು ಸೇರಿ ನಿಮ್ಗೆ 4,000 ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿದೆ. ನೀವು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ನೀವು ನೋಡಿರ್ಬೋದು. ಅಂದ್ರೆ 22ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, 23ನೇ ಕಂತಿನ ಹಣ ಬಿಡುಗಡೆ ಆದಾಗ 22 ಮತ್ತು 23ನೇ ಕಂತಿನ ಹಣ ಟೋಟಲ್ ಆಗಿ 4,000 ಒಂದೇ ಸರಿ ರಿಲೀಸ್ ಆಗಿತ್ತು. ನವೆಂಬರ್ 26ನೇ ತಾರೀಕು ರಿಲೀಸ್ ಮಾಡಿದ್ರು. ಸೊ ಅದೇ ತರ ಇದು ಕೂಡ 23, 24ನೇ ಕಂತಿನ ಹಣ ಒಂದೇ ಸರಿ 4,000 ರಿಲೀಸ್ ಆಗುತ್ತದೆ. ಯಾರಿಗೆ 23ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅವರಿಗೆ. ಸೊ ನಿಮ್ಗೆಲ್ಲ ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ತೇನೆ. ನಿಮ್ಗೇನಾದ್ರೂ 24ನೇ ಕಂತಿನ ಹಣ ಜಮೆ ಆಗಿದ್ದರೆ ನೀವು ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ನಮ್ಮ ಜಿಲ್ಲೆ ಇದು, ನಮಗೆ 24ನೇ ಕಂತಿನ ಜಮೆ ಆಗಿದೆ. ಇಲ್ಲ ಒಂದ್ ವೇಳೆ ನಿಮ್ಗೇನಾದ್ರು ಜಮೆ ಆಗಿಲ್ಲ ಅಂದ್ರೆ ನಮ್ಮ ಡಿಸ್ಟಿಕ್ ಇಂಥದ್ದು ನಮ್ಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಇನ್ನು ಜಮೆ ಆಗಿಲ್ಲ ಅಂತ ನೀವು ಕಳಿಸಿ ಕಮೆಂಟ್ ಮೂಲಕ ನಮ್ಗೆ ಸ್ವಲ್ಪ ಗೊತ್ತಾಗುತ್ತದೆ. ಹಾಗೆ ಇನ್ನು ಯಾರೆಲ್ಲ ಸಾಕಷ್ಟು ವಿಡಿಯೋಸ್ ಅನ್ನ ನೋಡ್ತಾ ಇರ್ತೀರಾ, ಸೊ ಅಂತವ್ರಿಗೆ ಇದೊಂದು ಗುಡ್ ನ್ಯೂಸ್ ಆಗಿರ್ತದೆ. ಯಾಕಂದ್ರೆ 24ನೇ ಕಂತಿನ ಹಣ ನಿಮ್ಗೆ ಏನಾದ್ರು ಬಂದಿದೆ ಅಂದ್ರೆ ಅವ್ರಿಗೂ ಕೂಡ ನಮಗೂ ಕೂಡ ಬಂದಿದೆ, ನಮಗೂ ಬರುತ್ತದೆ ಅಂತ ಒಂದು ಹೋಪ್ ಬರುತ್ತದೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.